ನಾವು ಯಾಕೆ ಹಳೆಯದನ್ನೇ ನೆನೆಸ್ಕೊಂಡು ಜಾಸ್ತಿ ಕಣ್ಣೀರಾಗ್ತೀವಿ ಮತ್ತು ದುಃಖ ಪಡ್ತೀವಿ ನಿಮ್ಗೆ ಗೊತ್ತಾ? ಅದು ಯಾವ್ದಾರ ಆಗಿರ್ಬೋದು, ಹಳೆ ನೆನಪಾಗಿರ್ಬೋದು, ಹಳೆ ವ್ಯಕ್ತಿ ಆಗಿರ್ಬೋದು, ಹಳೆ ಸಂಬಂಧ ಆಗಿರ್ಬೋದು, ಇನ್ಯಾವುದೇ ರೀತಿ ಹಳೆ ನೋವಾಗಿರ್ಬೋದು. ಅದನ್ನೇ ನೆನೆಸ್ಕೊಂಡು ನಾವು ಜಾಸ್ತಿ ದುಃಖ ಪಡ್ತೀವಿ. ಹಳೆಯದನ್ನು ನೆನೆಸ್ಕೊಂಡು ನಾವು ದುಃಖ ಪಡ್ತಾ ಇದ್ರೆ ಈ ಹೊಸ ಕ್ಷಣಗಳನ್ನು ನಾವು ಕಳ್ಕೊತೀವಿ. ಈಗಿರುವಂಥ ಸಂತೋಷವನ್ನು ನಾವು ಕಳ್ಕೊತೀವಿ. ಹಾಗಾದರೆ ಇದರಿಂದ ಹೊರಗೆ ಬರೋದು ಹೇಗೆ? ಇದ್ರ ಬಗ್ಗೆನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ನೀವು ಸ್ಕಿಪ್ ಮಾಡಿದ್ದೇ ಆದರೆ ತುಂಬ ಇನ್ಫಾರ್ಮೇಷನನ್ನು ನೀವು ಕಳ್ಕೊತೀರಾ. ಆ ಹಳೆ ನೆನಪುಗಳು ನಮ್ಗೆ ಎಷ್ಟು ಕಾಡೋದಕ್ಕೆ ಶುರು ಆಗುತ್ತೆ ಅಂತಂದರೆ, ಈಗಿರುವಂಥ ಸಂತೋಷವನ್ನು ನಾವು ಅನುಭವಿಸೋದಕ್ಕೆ ಆಗೋದಿಲ್ಲ. ಈ ಒಂದು ಸಂತೋಷವನ್ನು ನಾವು ಕಳ್ಕೋಬೇಕಾಗುತ್ತೆ. ಆ ನೆನಪುಗಳು ನಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಅದನ್ನು ಆಚೆ ತೆಗೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಅದು ನಮ್ಮ ಮನಸ್ಸಿನಲ್ಲಿ ತುಂಬ ಕೊರಿತಾ ಇರುತ್ತೆ. ಈ ಎಕ್ಸಾಂಪಲ್ ಹೇಳೋದಾದರೆ, ಈ ಒಂದು ಕಟ್ಟಿಗೆಗೆ ಗೆದ್ಲು ಹೆಂಗೆ ಹಿಡ್ಕೊಂಡಿರುತ್ತಲ್ವ, ಆ ಕಟ್ಟಿಗೆನ ಆ ಗೆದ್ಲು ಸಣ್ಣಗೆ ತಿಂತಾ ಇರುತ್ತೆ. ಹಾಗೆ ಆ ನೆನಪುಗಳು ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು, ನಮ್ಮ ಖುಷಿಯನ್ನು ಪ್ರತಿಯೊಂದು ತಿಂತಾನೆ ಇರುತ್ತೆ. ಆ ನೆನಪುಗಳಿಂದ ನಮ್ಗೆ ಆಚೆ ಬರೋದಕ್ಕೇನೆ ಆಗ್ತಾ ಇರೋದಿಲ್ಲ. ನಿನ್ನ ಲೈಫಲ್ಲಿ ನೀನು ತುಂಬ ಹಾನೆಸ್ಟ್ ಆಗಿದ್ದೆ, ನಿನ್ನವ್ರಿಗೋಸ್ಕರ ನಿಯತ್ತಾಗಿದ್ದೆ, ಆದರೂ ಕೂಡ ನಿನ್ನವರೇ ನಿನಗ ನೋವು ಕೊಟ್ಟಿದ್ದಾರೆ. ನಿನ್ನ ಈ ಕಣ್ಣೀರಿಗೆ ಕಾರಣರಾಗಿದ್ದಾರೆ. ಈ ಅನುಭವ ನನಗೂ ಕೂಡ ಆಗಿದೆ. ನನಗೂ ಅನಿಸಿದೆ, ನಾನೇನು ತಪ್ಪು ಮಾಡಿಲ್ವಲ್ಲ ಅಂತ ಅನಿಸಿದೆ. ಇವಾಗಲೂ ಕೂಡ ಅನಿಸ್ತಾ ಇರುತ್ತೆ, ನಾನೇನು ತಪ್ಪು ಮಾಡದೇ ಇದ್ರು ಕೂಡ ನನಗೆ ಯಾಕೆ ಈ ಶಿಕ್ಷೆ? ನಾನಂತ ತಪ್ಪು ಏನು ಮಾಡಿದೆ? ನಾನಂತ ನೋವು ಏನು ಕೊಟ್ಟೆ ಅವ್ರಿಗೆ? ಅನ್ಬಾರ್ದು ಏನಂದೆ? ಮಾತಾಡಬಾರ್ದು ಏನು ಮಾತಾಡಿದೆ? ನಿಯತ್ತಾಗಿ ಇದ್ದಿದ್ದೆ ತಪ್ಪಾಗೋಯ್ತಾ ಅಂತ ಕೆಲವೊಂದ್ಸತಿ ತುಂಬ ಅನಿಸ್ತಾ ಇರುತ್ತೆ. ತುಂಬ ನೋವು ಪಡ್ತಾ ಇರ್ತೀನಿ, ತುಂಬ ಕಣ್ಣೀರು ಕೂಡ ಹಾಕಿದ್ದೀನಿ. ಒಬ್ಬರಿಗೆ ನಿಯತ್ತಾಗಿ ಪ್ರೀತಿ ಮಾಡೋದೇ ದೊಡ್ಡ ತಪ್ಪ. ನಿಯತ್ತಾಗಿರೋರ್ಗೆ ಇಲ್ಲಿ ಬೆಲೆ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಅವ್ರ ಜೊತೆ ಕಳೆದಂಥ ಒಳ್ಳೆ ಕ್ಷಣಗಳಿಗಿಂತ ಅವ್ರು ಬಿಟ್ಟು ಹೋಗಿರುವಂಥ ಮೂಮೆಂಟ್ಸ್ ಏನಿದೆ ಅದನ್ನು ನೆನೆಸ್ಕೊಂಡ್ರು ಕೂಡ ಇವಾಗ ನನ್ನ ಕರಳು ಚುರುಕನ್ನುತ್ತೆ. ನನ್ನ ಮನಸ್ಸಲ್ಲಿ ತುಂಬ ಪೇನ್ ಆಗೋದಕ್ಕೆ ಶುರು ಆಗುತ್ತೆ. ಸ್ವಾರ್ಥಿಗಳಿರುವಂಥ ಈ ಕಾಲದಲ್ಲಿ ತಮಗೇನು ಬೇಕೋ ಅದು ಸಿಕ್ಕ ಮೇಲೆ ಕೈ ಬಿಟ್ಟು ಹೋಗುವಂಥ ಜನಗಳ ಮಧ್ಯೆ ನಿಸ್ವಾರ್ಥದಿಂದ ಪ್ರೀತಿ ಮಾಡೋರಿಗೆ ನಿಜವಾಗ್ಲೂ ಬೆಲೆನೇ ಇಲ್ಲ. ನನಗೂ ಎಷ್ಟೋ ಸತಿ ಅನಿಸಿದೆ, ಈ ನೋವುಗಳಿಂದ ಹೊರಗೆ ಬರೋದೇಗೆ, ಈ ನೆನಪುಗಳಿಂದ ಹೊರಗೆ ಬರೋದೇಗೆ, ಹೇಗಾದರೂ ಮಾಡಿ ನಾನು ಮೂವ್ ಆನ್ ಆಗಬೇಕಲ್ಲ ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಆದರೂ ಕೂಡ ನನ್ನಿಂದ ಆಗಿಲ್ಲ. ಅದೇ ನೆನಪುಗಳನ್ನ ಇಟ್ಕೊಂಡು, ಅದೇ ನೋವುಗಳನ್ನು ಇಟ್ಕೊಂಡು ತುಂಬ ಪಾಠ ಕಲ್ತಿದ್ದೀನಿ. ಬದುಕಬೇಕನ್ನೋವಂಥ ಛಲ ಬಂದಿದೆ. ನನ್ನ ಕೆಲಸದ ಮೇಲೆ ಫೋಕಸ್ ಮಾಡೋ ಥರ ಆಗಿದೆ. ನನ್ನ ಗುರಿಯತ್ತ ನಾನು ಸಾಗಿದ್ದೀನಿ. ನೆನಪುಗಳನ್ನು ಮರೆಯೋದು ತುಂಬ ಕಷ್ಟ. ಆ ನೋವುಗಳಿಂದ ಹೊರಗೆ ಬರೋದು ತುಂಬ ಕಷ್ಟ. ಆದರೆ ಅದನ್ನು ಅನುಭವಿಸ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದೇ ಜೀವನ. ಅನುಭವಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ. ಜೀವನದಲ್ಲಿ ಏನು ಬರುತ್ತೋ ಎಲ್ಲ ಅನುಭವಿಸು. ಆ ಅನುಭವಗಳಿಂದ ಒಂದು ದೊಡ್ಡ ಪಾಠ ಕಲಿ. ಸ್ಕೂಲಲ್ಲಿ ಹೇಳ್ಕೊಡದೇ ಇರುವಂಥ ಪಾಠ, ಈ ಕಾಲೇಜುಗಳಲ್ಲಿ ಹೇಳ್ಕೊಡದೇ ಇರುವಂಥ ಪಾಠ ನಮ್ಮವರು ನಮಗೆ ಹೇಳ್ಕೊಟ್ಟಿರ್ತಾರೆ. ಅವ್ರು ಕಲಿಸ್ಕೊಟ್ಟಿರುವಂಥ ಪಾಠಗಳು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಯಾವತ್ತೂ ಮರಿಬಾರ್ದು. ನನಗೆ ಆ ಹಳೆ ನೆನಪುಗಳೆಲ್ಲ ಬಂದಾಗ ನನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ. ಮತ್ತೆ ಆ ನೋವುಗಳು ನಾನು ಪಡುವಂಥ ಸ್ಥಿತಿಯಲ್ಲಿ ಇದ್ದಾಗ ನಾನು ನೇಚರಲ್ಲಿ ಕಾಲ ಕಳಿತೀನಿ. ದುಃಖನ ಮರೆಯೋದಕ್ಕೆ ಕಾಮಿಡಿ ಶೋಗಳನ್ನು ನೋಡ್ತೀನಿ. ಈ ಮನುಷ್ಯನ ಮೆದುಳು ಹೆಂಗಂತಂದ್ರೆ, ಒಂದ್ ಸತಿಯಲ್ಲಿ ಸ್ಟೋರ್ ಆಗಿಬಿಟ್ರೆ ಅದನ್ನ ಈ ಮೆದುಳಿನಿಂದ ಕಿತ್ತಾಕೋದು ತುಂಬ ಕಷ್ಟ. ಈ ಕಂಪ್ಯೂಟರ್ ಡಾಟಾ ಬೇಕಂದ್ರೆ ಡಿಲೀಟ್ ಆಗಿಬಿಡುತ್ತೆ, ಈ ಕಂಪ್ಯೂಟರ್ ಎಲ್ಲ ಹಾಳಾಗ್ಬಿಡುತ್ತೆ. ಆದರೆ ಈ ಮೆದುಳು ನಾವು ಸಾಯೋವರೆಗೂ ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ನಾವೊಬ್ಬರಿಗೆ ಪ್ರಿಯಾರಿಟಿ ಕೊಟ್ಟಾಗ ಅವಾಗ ಆ ಮೆದುಳು ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾವೊಬ್ಬರಿಗೆ ಆಸ್ಪಾದನೆ ಕೊಟ್ಟಂಗೆಲ್ಲ ಆ ಒಂದು ಮೆದುಳು ಅದನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತೆ. ನಾವು ಬದುಕಲೇಬೇಕು. ಆ ಹಳೆ ನೆನಪುಗಳನ್ನು ಇಟ್ಕೊಂಡು ನಾವು ಬದುಕಿ ತೋರಿಸ್ಬೇಕು. ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ಹೊಸ ಹೊಸ ಆಕ್ಟಿವಿಟೀಸನ್ನು ಬೆಳೆಸಿ, ಕೆಲಸದಲ್ಲಿ ಬ್ಯುಸಿಯಾಗಿ ನಿಮಗೆ ಇಂಟ್ರೆಸ್ಟ್ ಇರುವಂಥ ಕೆಲಸ ಮಾಡಿ, ಹೊರಗಡೆ ಸುತ್ತಾಡಿ, ನೇಚರಲ್ಲಿ ಕಾಲ ಕಳೀರಿ. ನಿಮ್ಮ ಕಷ್ಟನ ಕೇಳುವಂಥ ಫ್ರೆಂಡ್ಸ್ ಹತ್ರ ನಿಮ್ಮ ದುಃಖವನ್ನು ಹಂಚ್ಕೊಳ್ಳಿ. ನಿಮ್ಮ ದುಃಖವನ್ನು ಹಂಚ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂಥ ದುಃಖ ಆಚೆ ಬರುತ್ತೆ. ನಿಮ್ಮ ನೆನಪುಗಳನ್ನು ನೀವು ಒಂದೊಂದಾಗಿ ಹೊರಗೆ ತೆಗಿತಾ ಹೋಗ್ಬೋದು. ಮನಸ್ಸಿನಲ್ಲೇ ಇಟ್ಕೊಂಡು ನಾವು ಕೊರಗ್ತಾ ಹೋದ್ರೆ ಅದು ಮನಸ್ಸಿನಲ್ಲೇ ಉಳ್ಕೊಳ್ಳುತ್ತೆ, ಅದು ಆಚೆನೇ ಬರೋದಿಲ್ಲ. ನಿಮಗೆ ಅಳಬೇಕು ಅನಿಸಿದ್ರೆ ಕಣ್ಣೀರನ್ನ ತಡೆಯೋದಕ್ಕೆ ಹೋಗ್ಬೇಡಿ, ನಿಮ್ಮ ದುಃಖನ ತಡೆಯೋದಕ್ಕೆ ಹೋಗ್ಬೇಡಿ, ಜೋರಾಗಿ ಹತ್ಬಿಡಿ. ನಿಮಗೆ ಕಿರ್ಚಬೇಕು ಅಂತ ಅನಿಸಿದ್ರೆ ಬೆಟ್ಟದ ತುದಿ ಮೇಲೆ ಹೋಗಿ ಜೋರಾಗಿ ಕಿರ್ಚಿ ನಿಮ್ಮ ಕೋಪನ, ನಿಮ್ಮ ಸ್ಟ್ರೆಸ್ನ, ನಿಮ್ಮ ಎಕ್ಸೈಟಿನ ಎಲ್ಲವನ್ನ ಆಚೆ ಹಾಕಿ. ಈ ನೇಚರ್ಗಿಂತ ದೊಡ್ಡ ಸ್ನೇಹಿತ ನಮ್ಗೆ ಇನ್ನೊಬ್ಬ ಇಲ್ಲ. ಯಾಕಂತಂದ್ರೆ ಆ ನೇಚರ್ ಪ್ರತಿಯೊಂದು ಕೇಳಿಸ್ಕೊಳ್ಳುತ್ತೆ. ಆ ನೇಚರ್ ನಮ್ಗೆ ಆನ್ಸರ್ ಕೊಟ್ಟೆ ಕೊಡುತ್ತೆ. ಹೊಸ ಹೊಸ ಬಟ್ಟೆ ಹಾಕೊಳ್ಳಿ, ಹೊಸ ಹೊಸ ಪುಸ್ತಕಗಳನ್ನು ಓದಿ, ಹೊಸ ಹೊಸ ಜಾಗ ಸುತ್ತಿ. ಒಂದೇ ಕಡೆ ಇರೋದ್ರಿಂದ ನಮ್ಗೆ ಅದೇ ನೆನಪುಗಳು ಕಾಡ್ತಾನೆ ಇರುತ್ತೆ. ವಾತಾವರಣ ಬದಲಾದಂಗೆಲ್ಲ ನಿಮ್ಮ ಮನಸ್ಥಿತಿ ಕೂಡ ಬದಲಾಗೋದಕ್ಕೆ ಶುರುವಾಗುತ್ತೆ.
ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಕುಗ್ಗೋದಕ್ಕೆ ಹೋಗ್ಬೇಡಿ. ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿಯಾಗಿರಿ. ನಿಮ್ಮ ಮುಂದೆ ಎಂಥ ನೋವುಗಳು ಎಂಥ ಕಷ್ಟಗಳು ದೊಡ್ಡದಲ್ಲ. ಎಂಥ ಕಷ್ಟನೇ ಬರಲಿ ಎಂಥ ನೋನೇ ಬರಲಿ ಅದನ್ನೆಲ್ಲ ಫೇಸ್ ಮಾಡುವಂಥ ಸಾಮರ್ಥ್ಯ ನಿನ್ನಲ್ಲಿದೆ. ಇವತ್ತಿನಿಂದನೇ ಬದಲಾಗು. ನಿನ್ಗೇನೇನು ಆಸಕ್ತಿ ಇದೆಯೋ ಅದನ್ನು ಮಾಡೋದಕ್ಕೆ ಶುರು ಮಾಡು. ನೀನು ಎಷ್ಟು ಬ್ಯುಸಿ ಆಗಬೇಕು ಅಂತಂದ್ರೆ ನಿನ್ನ ಮೆದುಳಿಗೆ ನೀನು ಯೋಚನೆ ಮಾಡೋದಕ್ಕೂ ಟೈಮ್ ಕೊಡಬಾರ್ದು. ನೀನು ಕೆಲಸದಲ್ಲಿ ಬ್ಯುಸಿ ಆಗ್ತಾ ಹೋದಂಗೆಲ್ಲ ನಿನ್ನ ಮೆದುಳು ಆ ಹಳೆ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋದನ್ನ ಬಿಟ್ಟುಬಿಡುತ್ತೆ. ಮೆದುಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತೇ ಇಲ್ಲ. ಮೆದುಳು ನಮಗೆ ಟ್ರೈನ್ ಮಾಡೋದಿಲ್ಲ, ಮೆದುಳಿಗೆ ನಾವು ಟ್ರೈನ್ ಮಾಡಬೇಕು. ನನ್ನ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡ್ತೀನಿ. ಯಾಕಂತಂದ್ರೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಕಲಿಯೋದಕ್ಕೆ ಸಿಕ್ಕಿದ್ದೆ ಆದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್.